ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ವಿಡಿಯೋ ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ. ಸೊ ಏನಾದ್ರು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬ್ಲೂಬೆರಿ ಚೀಸ್ ಕೇಕ್ ಟ್ರೈ ಮಾಡೋಣ. ಲಾಸ್ಟ್ ಟೈಮ್ ಚೀಸ್ ಕೇಕ್ ಮಾಡಿದ್ದೆ ಅಲ್ಲ, ಸೊ ಅದಕ್ಕೋಸ್ಕರ ಚೆನ್ನಾಗಿತ್ತು ಅಂದ್ಬಿಟ್ಟು ಬ್ಲೂಬೆರಿ ಚೀಸ್ ಕೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ವಿಡಿಯೋಗೆ ರೆಡಿಯಾಗಿ ಚೆನ್ನಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಆಗ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ ಆ್ಯಂಡ್ ಟ್ರೈ ಸಮ್ ಬ್ಲೂಬೆರಿ ಚೀಸ್ ಕೇಕ್. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ, ನಿಮಗೆ ಈ ರೆಸಿಪಿ ಇಷ್ಟ ಆದರೆ. ಆ್ಯಂಡ್ ಟು ಕಮೆಂಟ್ ಮೀ, ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ ಅಥವಾ ಬೇರೆ ಯಾವ್ದಾನ ರೆಸಿಪಿ ವಿಡಿಯೋಸ್ ಬೇಕಾ, ಬೇರೆ ಥರ ವಿಡಿಯೋಸ್ ಬೇಕಾ ಅಂತ. ನಾನು ಕನ್ಸಿಸ್ಟೆಂಟಾಗಿ ಇರಬೇಕಂತಲೇ ಅಂದ್ಕೊತೀನಿ, ಬಟ್ ಮಧ್ಯೆ ಬ್ಲ್ಯಾಂಕ್ ಆಗಿಬಿಡ್ತೀನಿ. ಸೊ ಐ ಆಮ್ ಸೋ ಸಾರಿ ಫಾರ್ ದಟ್. ಇವಾಗ ಕ್ವಿಕ್ಕಾಗಿ ಸಿಂಪಲಾಗಿ ರೆಡಿ ಆಗ್ತಾಯಿದ್ದೀನಿ. ಮೋಟಿವೇಶನ್ ನನಗೆ ಚೆನ್ನಾಗಿ ರೆಡಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ರೆಡಿಯಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನೇನು ಯೂಸ್ ಮಾಡಿದ್ದೀನಿ ಇದರಲ್ಲಿ ನೆಕ್ ಚೈನ್ ಆ್ಯಂಡ್ ಇಯರಿಂಗ್ಸ್, ಅದು ಸವಾನಾಯಿಂದ ಆರ್ಡರ್ ಮಾಡಿದ್ದದ್ದು. ಸೊ ಲಾಸ್ಟ್ ವಿಡಿಯೋ ನೀವು ನೋಡಿಲ್ಲ ಅಂದರೆ ನನ್ನ ಶಾಪಿಂಗ್ ಹಾಲ್, ಸೊ ಆ ವಿಡಿಯೋ ಚೆಕ್ಔಟ್ ಮಾಡಿ. ನಿಮಗೆ ಲಿಂಕ್ ಇಲ್ಲ, ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ ನಾನು, ಲಿಂಕ್ ಸಿಕ್ಕಿದ್ರೆ ನನಗೆ. ಬ್ಲೂಬೆರಿ ಚೀಸ್ ಕೇಕ್ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಬಿಕಾಸ್ ಜಾಸ್ತಿ ಮಾಡಿ ಹಾಳಾಗಿಬಿಟ್ರೆ ಅಂತ ಭಯ. ಇದು ಸೆಕೆಂಡ್ ಟೈಮ್ ಮಾಡ್ತಿರೋದ್ರಿಂದ. ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಾಗೆ ಮಾಡಿ, ಸೊ ಅವಾಗ ಕ್ವಾಂಟಿಟಿ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತೀನಿ. ಇವಾಗ ಜಸ್ಟ್ ಒಂದು ಟ್ರೈ ಥರ ಬ್ಲೂಬೆರಿ ಚೀಸ್ ಕೇಕ್ ತಿನ್ನಬೇಕು ಅನಿಸ್ತು, ಸೊ ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಕೇಕ್ ಅಂತೂ ಚೆನ್ನಾಗಿ ಬಂದಿತ್ತು. ಲಾಸ್ಟ್ ಟೈಮ್ ಹೇಗೆ ಬಂದಿತ್ತು ಅದೇ ಥರ ಬಂದಿತ್ತು. ಸೊ ಇವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಏನಂದರೆ ಟಾಪಿಂಗ್ಸಲ್ಲಿ ಲಾಸ್ಟ್ ಟೈಮ್ ನಾನು ಬಿಸ್ಕಾಫ್ ಸ್ಪ್ರೆಡ್ಡೇ ಮೆಲ್ಟ್ ಮಾಡಿ ಹಾಕ್ಕೊಂಡಿದ್ದೆ. ಬಟ್ ಈ ಟೈಮ್ ನಾನು ಬ್ಲೂಬೆರಿ ತಂದು ಬ್ಲೂಬೆರಿ ಜಾಮ್ ಆರ್ ಬ್ಲೂಬೆರಿ ಸಿರಪ್ ಥರ ಮಾಡಿಕೊಂಡು ಅದನ್ನು ಟಾಪಿಂಗ್ಸ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಇಟ್ ವಾಸ್ ವೆರಿ ಗುಡ್. ಬ್ಲೂಬೆರಿ ಟೇಸ್ಟು ಅದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾನು ಎಲ್ಲದನ್ನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮ್ ಹೇಗೆ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಈ ಟೈಮ್ ಕೂಡ ಬಿಸ್ಕಾಫ್ ಲೋಟಸ್ ಬಿಸ್ಕೆಟ್ಸ್ ಆಗಿರ್ಬೋದು ಅಥವಾ ಬ್ಲೂಬೆರಿ ಎಲ್ಲ ಬ್ಲಿಂಕಿಟಲ್ಲೇ ಆರ್ಡರ್ ಮಾಡಿಕೊಂಡೆ ನಾನು. ಸೊ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ ನೌ. ಸೊ ಫಸ್ಟಿಗೆ ನಾನಿಲ್ಲಿ ಕ್ರೀಮ್ ಚೀಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಲೀಟರ್ ಹಾಲು ತೊಗೊತಾ ಇದ್ದೀನಿ. 1 ಲೀಟರ್ ಹಾಲಿಗೆ 1/4 ಗ್ಲಾಸಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಲನ್ನ. ನಾರ್ಮಲಾಗಿ ನಾವು ಹೇಗೆ ಮನೇಲಿ ಹಾಲು ಕಾಯಿಸ್ಕೊತೀವಿ, ಸೊ ಅದೇ ಥರ ಹಾಲು ಕಾಯಿಸ್ಕೊಂಡು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕಿ ಹಾಲನ್ನ ಹೊಡ್ಕೊಳ್ಬೇಕು. ನಿಂಬೆಹಣ್ಣು ಅಥವಾ ವೆನಿಗರ್ ಯಾವುದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡಿಕೊಂಡು ಹಾಲನ್ನ ಒಡ್ಸ್ಕೊತೀನಿ ಚೆನ್ನಾಗಿ ಹಾಲು ಕುದ್ದಾದ್ಮೇಲೆ. ಹಾಲು ಕುದಿಯೋ ಟೈಮಿಗೆ ಕೇಕಿಗೆ ಬೇಸ್ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಲೋಟಸ್ ಅವ್ರದ್ದು ಬಿಸ್ಕೆಟ್ಸ್ ತೊಗೊಂಡಿದ್ದೀನಿ. ಬಿಸ್ಕೆಟ್ಸ್ನೆಲ್ಲ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಅದಕ್ಕೆ ಮೆಲ್ಟೆಡ್ ಬಟರ್ ಯೂಸ್ ಮಾಡಿ ಮಿಕ್ಸ್ ಮಾಡಿ, ಸೊ ಬೇಸಿಗೆ ಅದನ್ನು ಸ್ಪ್ರೆಡ್ ಮಾಡ್ಕೊಳೋದು.
ಇದನ್ನು ಇವಾಗ ಒಂದು ಹಾಫ್ ಆನ್ ಅವರ್ ಆರ್ 10 to 15 ಮಿನಿಟ್ಸ್ ನಾವು ಕ್ರೀಮ್ ಚೀಸ್ ರೆಡಿ ಮಾಡಿ ಕೇಕ್ ಮಿಕ್ಸ್ಚರ್ ಮಾಡ್ಕೊಳೋ ತನಕ ಅದನ್ನು ಫ್ರೀಝರಲ್ಲಿ ಇಟ್ಕೊಳ್ಳೋಣ. ಸೊ ಇವಾಗ ಹಾಲು ಕುದ್ದಿದೆ. ಇದಕ್ಕೆ ಇವಾಗ ನಾನು ಒಂದು ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ. ಒಂದು ನಿಂಬೆಹಣ್ಣು ಯೂಸ್ ಮಾಡಿಕೊಂಡು ಹಾಲನ್ನ ಒಡ್ಕೊತಾ ಇದ್ದೀನಿ. ಹಾಲು ಒಡ್ಸ್ಕೊಂಡಾದ್ಮೇಲೆ ಅದು ಏನು ನಮಗೆ ಕ್ರೀಮ್ ಥರ ಬಿಡುತ್ತೆ ಅದು ನೀರು ಮತ್ತು ಅದನ್ನು ಸೆಪ್ರೇಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನೀರೆಲ್ಲ ಹಿಂಡ್ಕೊಳ್ಬೇಕು. ಅದನ್ನು ಒಂದು ಬಟ್ಟೆ ಅಥವಾ ಸ್ಟ್ರೈನರು ಯಾವ್ದಾರ ಯೂಸ್ ಮಾಡಿಕೊಂಡು ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಳ್ಬೇಕು. ಇವಾಗ ಇದರಲ್ಲಿರೋ ನೀರೆಲ್ಲ ತೆಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮಿಕ್ಸರಲ್ಲಿ ಒಂದು ಗ್ರೈಂಡ್ ಮಾಡಿಕೊಂಡ್ರೆ ಸೊ ಕ್ರೀಮ್ ಚೀಸ್ ರೆಡಿ ಆಗುತ್ತೆ. ಅಷ್ಟೇ ಸಿಂಪಲ್. ಆ್ಯಂಡ್ ನಾವು ಕ್ರೀಮ್ ಚೀಸ್ ರೆಡಿ ಆಗಿದೆ. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನಾನು ಒಂದು ಹಾಫ್ ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ವೆನಿಲಾ ಎಸೆನ್ಸ್ ಯೂಸ್ ಮಾಡಿರಲಿಲ್ಲ. ಸೊ ಈ ಟೈಮ್ ನಾನು ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಹಾಕಿ ಕ್ರೀಮ್ ಚೀಸ್ ಜೊತೆಗೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡ್ಕೊತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮ್ ಚೆನ್ನಾಗಿ ಫ್ರೀಸ್ ಮಾಡಿದ್ದೀನಿ. ಇದನ್ನು ಫ್ರೀಝರಲ್ಲಿ ಇಟ್ಟು ಸೊ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ವಿಪ್ಪಿಂಗ್ ಕ್ರೀಮ್. ಮತ್ತು ಲಾಸ್ಟ್ ಟೈಮ್ ನಾನು ಮೆಷರ್ಮೆಂಟ್ ಮಾಡಿ ಹಾಕ್ಕೊಂಡಿದ್ದೆ, ಬಟ್ ಈ ಟೈಮ್ ನಾನು ಏನು ಮೆಷರ್ಮೆಂಟ್ ಮಾಡ್ತಾಯಿಲ್ಲ. ಸೊ ಒಂದ್ಸಲಿ ಮಾಡಿದ್ರಿಂದ ನಂಗೆ ಅಳತೆ ಎಲ್ಲ ಅದರಲ್ಲೇ ಗೊತ್ತಾಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಏನು ಮೆಷರ್ಮೆಂಟ್ ಮಾಡ್ಕೊಂಡಿಲ್ಲ. ಆ್ಯಂಡ್ ನಾವು ಇದಕ್ಕೆ ಒಂದು 2 to 3 ಟೇಬಲ್ ಸ್ಪೂನಷ್ಟು ಬಿಸ್ಕಾಫ್ ಸ್ಪ್ರೆಡ್ ಯೂಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಿಮಗೆ ಸ್ಮೂತ್ ಸ್ಪ್ರೆಡ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಕ್ರಂಚಿ ಕ್ರ್ಯಾಕಲ್ ಇರೋವಂಥ ಸ್ಪ್ರೆಡ್ ಕೂಡ ಸಿಗುತ್ತೆ. ನೀವು ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಸ್ಮೂತ್ ಸ್ಪ್ರೆಡ್ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿ ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು 5 to 10 ಮಿನಿಟ್ಸ್. ಯಾವುದೇ ಕ್ರಂಬಲ್ಸ್ ಇರಬಾರ್ದು. ಸೊ ಆ ಥರ ಈವನ್ ಆಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ನಾವು ಎಲ್ಲದೂ ರೆಡಿ ಆಗಿದೆ. ಇವಾಗ ಏನು ಫ್ರೀಝರಲ್ಲಿ ಇಟ್ಟಿದ್ವಿ ಆಗಲೇ ಬೇಸ್ ರೆಡಿ ಮಾಡಿ ಅದನ್ನು ತಗೊಂಡು ಇವಾಗ ಏನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಎಲ್ಲದನ್ನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈವನ್ ಆಗಿ ಸ್ಪ್ರೆಡ್ ಮಾಡಿ ಇದನ್ನು ಇವಾಗ ಓವರ್ ನೈಟ್ ನಾವು ಫ್ರೀಝರಲ್ಲಿ ಇಡಬೇಕು. ಸೊ ಓವರ್ ನೈಟ್ ಅಥವಾ 15 hours ಆದರೂ ಫ್ರೀಝರಲ್ಲಿ ಇರಬೇಕು ಇದು. ಆ್ಯಂಡ್ ಇಲ್ಲಿ ನಾನು ಲಾಸ್ಟ್ ಟೈಮ್ ಇವಾಗಲೇ ಬಿಸ್ಕಾಫ್ ಸ್ಪ್ರೆಡ್ ಮೆಲ್ಟ್ ಮಾಡಿ ಯೂಸ್ ಮಾಡ್ಕೊಂಡಿದ್ದೆ, ಬಟ್ ಇವಾಗ ನಾನು ಹಾಗೆ ಇದನ್ನು ಎತ್ತಿಟ್ಬಿಡ್ತೀನಿ ಫ್ರೀಝರ್ಗೆ. ಟಾಪಿಂಗ್ಸ್ ಏನು ಯೂಸ್ ಮಾಡಲ್ಲ. ಬ್ಲೂಬೆರಿ ಸಿರಪ್ ಅಥವಾ ಬ್ಲೂಬೆರಿ ಜಾಮ್ ಮಾಡಿಕೊಂಡು ಬೆಳಗ್ಗೆ ನಾನು ರಾತ್ರಿ ಫ್ರೀಝರಲ್ಲಿ ಇಟ್ಟಿದ್ದೆ. ಸೊ ಬೆಳಗ್ಗೆ ತೆಗೆದಾದ್ಮೇಲೆ ಅದನ್ನು ಬ್ಲೂಬೆರಿ ಸಿರಪ್ ಏನಿತ್ತು ಅದನ್ನು ಹಾಕ್ಕೊತಾ ಇದ್ದೀನಿ. ನೈಟೇ ನಾನು ಹಾಕಿಟ್ಟಿರಲಿಲ್ಲ. ಸೊ ಇವಾಗ ಬ್ಲೂಬೆರಿ ಸಿರಪ್ ಮಾಡೋಕ್ಕೆ ನಾನಿಲ್ಲಿ ಬ್ಲೂಬೆರೀಸ್ನೆಲ್ಲ ವಾಶ್ ಮಾಡಿಕೊಂಡು ಒನ್ ಟೈಮ್ ಅದಕ್ಕೆ 2 to 3 ಟೇಬಲ್ ಸ್ಪೂನ್ ನಿಮಗೆ ಸ್ವೀಟ್ ಹೇಗೆ ಬೇಕೋ ಹಾಗೆ ಶುಗರ್ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಬ್ರೌನ್ ಶುಗರ್ ಯೂಸ್ ಮಾಡ್ತಾಯಿದ್ದೀನಿ. 2 to 3 ಟೇಬಲ್ ಸ್ಪೂನ್ ಆಗುವಷ್ಟು ಬ್ಲೂಬೆರಿಗೆ ಶುಗರ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಒಂದು 5 to 10 ಮಿನಿಟ್ಸ್ ಬಿಡಬೇಕು. ಸೊ ಆವಾಗ ನಿಧಾನಕ್ಕೆ ಸಿರಪ್ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 5 to 10 ಮಿನಿಟ್ಸ್ ಲೋ ಫ್ಲೇಮಲ್ಲೇ ನಾವು ಹೀಟ್ ಮಾಡ್ಕೊಳ್ಳೋಣ.
ಆ್ಯಂಡ್ ನಾವು ಬ್ಲೂಬೆರಿ ಸಿರಪ್ ಕೂಡ ರೆಡಿ ಆಗಿದೆ. ಆ್ಯಂಡ್ ಓವರ್ನೈಟ್ ಫ್ರೀಝರಲ್ಲಿ ಕೇಕ್ ಕೂಡ ರೆಡಿ ಆಗಿದೆ. ಇವಾಗ ಟಾಪಿಂಗ್ಸ್ ಹಾಕಿ ಕೇಕ್ ಟೇಸ್ಟ್ ಮಾಡೋದು ಅಷ್ಟೇ ಬಾಕಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಐ ವಾಸ್ ಇನ್ ಅ ಹರಿ, ಸೊ ನಾನು ಟೇಸ್ಟ್ ಮಾಡಿ ರಿವ್ಯೂ ಹೇಳೋಕ್ಕಾಗಲಿಲ್ಲ, ಅದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಬಟ್ ರಿಯಲಿ ಟ್ರಸ್ಟ್ ಮೀ, ಕೇಕ್ ತುಂಬ ಚೆನ್ನಾಗಾಗಿತ್ತು. ಲಾಸ್ಟ್ ಟೈಮ್ ಬೇರೆ ಟೇಸ್ಟು, ಬಿಕಾಸ್ ನಾನು ಟಾಪಿಂಗ್ಸ್ಗೂ ಕೂಡ ಬಿಸ್ಕಾಪ್ ಸ್ಪ್ರೆಡ್ ಯೂಸ್ ಮಾಡಿದ್ರಿಂದ. ಆ್ಯಂಡ್ ನವ್ ಟೇಸ್ಟೇ ಬೇರೆ, ಬಿಕಾಸ್ ಬ್ಲೂಬೆರಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಬ್ಲೂಬೆರಿ ಚೀಸ್ ಕೇಕ್ ಈಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್. ನಾನೇ ಟ್ರೈ ಮಾಡಿರೋದು, ಇನ್ನೂ ಖುಷಿ ನನಗೆ ಏನೋ ಟ್ರೈ ಮಾಡಿದ್ದೀನಿ ಅಂದ್ಬಿಟ್ಟು. ನಿಮಗೂ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಟು ಕಮೆಂಟ್ ಮೀ, ಶೇರ್ ಯುವರ್ ಲವ್ ವಿತ್ ಮೀ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.